ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಲೋನ್ ಬೇಕಾ? ಸರ್ಕಾರನೇ ಕೊಡುತ್ತೆ ಸಾಲ. ಅಡಮಾನವೂ ಬೇಡ, ತಕ್ಷಣ EMI ಚಿಂತೆನೂ ಇಲ್ಲ. ಹಾಗಿದ್ರೆ ಯಾವ ಸ್ಕೀಮ್ನ ಅಡಿಯಲ್ಲಿ ಸರ್ಕಾರ ಬಿಸ್ನೆಸ್ ಮಾಡೋದಕ್ಕೆ ಲೋನ್ ಕೊಡುತ್ತೆ? ಎಷ್ಟು ಸಾಲ ಕೊಡುತ್ತೆ? ಸಾಲ ಪಡೆಯೋದಕ್ಕೆ ಅರ್ಹತೆ ಏನು? ಮೊದಲು 10 ಲಕ್ಷ ಲೋನ್ ಇತ್ತು, ಈಗ ಅದನ್ನ 20 ಲಕ್ಷಕ್ಕೆ ಏರಿಸಿದ್ದಾರೆ. ಅದು ಹೇಗೆ? ಇದರಲ್ಲಿ ಸಬ್ಸಿಡಿ ಇದೆಯಾ? ಎಲ್ಲಿ ಅಪ್ಲೈ ಮಾಡಬೇಕು? ಹೀಗೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಹಾಗೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಆದ್ರೆ ಬಂಡವಾಳ ಇಲ್ಲ ಅಂತ ಯೋಚಿಸ್ತಿರೋರಿಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆಸೆ ತುಂಬಾ ಜನಕ್ಕೆ ಇರುತ್ತೆ. ನಿಮಗೂ ಇದೆಯಲ್ವಾ? ಒಂದು ಸಣ್ಣ ಟೀ ಅಂಗಡಿ ಇಡಬೇಕು, ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು, ಇಲ್ಲಾಂದ್ರೆ ಒಂದು ಗೂಡ್ಸ್ ಗಾಡಿ ತಗೊಂಡು ಓಡಿಸಬೇಕು, ಆ ಮೂಲಕ ಆದಾಯ ಗಳಿಸಬೇಕು. ಹೀಗೆ 108 ಕನಸುಗಳು. ಆದ್ರೆ ಈ ಬಿಸ್ನೆಸ್ನ ಈ ಕನಸುಗಳನ್ನ ನನಸು ಮಾಡುವಲ್ಲಿ ಹೆಚ್ಚಿನವರಿಗೆ ಅಡ್ಡ ಬರೋದೇನು ಹೇಳಿ? ಅದು ಒಂದೇ, ಬಂಡವಾಳ. ಅಂದ್ರೆ ದುಡ್ಡು. ಹೌದು, ಬಂಡವಾಳಕ್ಕೋಸ್ಕರ ಲೋನ್ ತಗೊಳ್ಳೋಣ ಅಂತ ಹೇಳಿ ಬ್ಯಾಂಕ್ಗೆ ಹೋದ್ರೆ ಶ್ಯೂರಿಟಿ ತನ್ನಿ, ಗ್ಯಾರಂಟಿ ತನ್ನಿ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಸುಲಭ ಅಲ್ಲ. ಇಷ್ಟೆಲ್ಲ ಎಲ್ಲಿಂದ ತರೋದು ಅನ್ನೋ ದೊಡ್ಡ ಪ್ರಶ್ನೆ ನಿಮ್ಮನ್ನ ಕಾಡಿರುತ್ತೆ ಅಲ್ವಾ? ಆದ್ರೆ ನಿಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಅದೇನ್ ಗೊತ್ತಾ? ಕೇಂದ್ರ ಸರ್ಕಾರದ ಒಂದು ಯೋಜನೆ ನಿಮ್ಮ ಈ ಕಷ್ಟವನ್ನ ತಪ್ಪಿಸುತ್ತೆ. ಈ ಸ್ಕೀಮ್ ಅಡಿಯಲ್ಲಿ ನೀವು ಸಾಲ ಪಡೆದು ಬಿಸ್ನೆಸ್ ಅನ್ನ ಆರಂಭಿಸಬಹುದು. ಹಾಗಿದ್ರೆ ಸರ್ಕಾರದ ಆ ಸ್ಕೀಮ್ ಯಾವುದು? ಬಿಸ್ನೆಸ್ ಮಾಡಿ ಯಶಸ್ಸು ಗಳಿಸಬೇಕು, ಆದ್ರೆ ಬಂಡವಾಳ ಅನ್ನೋ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ, ಆ ಸಮಸ್ಯೆಗೆ ಭಾರತ ಸರ್ಕಾರ ತಂದಿರೋ ಒಂದು ಸೂಪರ್ ಸ್ಕೀಮ್ ಇದೆ. ಅದೇನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಥವಾ ಮುದ್ರಾ ಲೋನ್. ಓಕೆ, ಮೊದಲನೇ ಪ್ರಶ್ನೆ ಈಗ, ಏನಿದು ಮುದ್ರಾ ಲೋನ್? ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮುದ್ರಾ ಅಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ. ಇದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರಿಗಾಗಿ ಹುಟ್ಟಿಕೊಂಡಿರುವಂತ ಒಂದು ಸಂಸ್ಥೆ. ಈ ಸ್ಕೀಮ್ನ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಲ ಪಡೆಯೋದಕ್ಕೆ ನಿಮಗೆ ಯಾವುದೇ ಕೊಲಾಟ್ರಲ್ ಬೇಕಾಗಿಲ್ಲ, ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಹೌದು, ನಿಮ್ಮ ಹತ್ರ ಆಸ್ತಿ ಪತ್ರ ಇಡೋಕೆ ಅಥವಾ ಬೇರೆ ಯಾರನ್ನಾದ್ರೂ ಶ್ಯೂರಿಟಿ ಹಾಕೋಕೆ ಇಲ್ಲಿ ಕೇಳೋದಿಲ್ಲ. ಹಾಗಾದ್ರೆ ಸರ್ಕಾರ ಇದನ್ನ ಯಾಕೆ ಮಾಡ್ತು? ನೋಡಿ, ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೋಟಿಗಟ್ಟಲೆ ಲೋನ್ ಕೊಡೋಕೆ ಬ್ಯಾಂಕುಗಳು ತಾ ಮುಂದು ನಾ ಮುಂದು ಅಂತ ಹೇಳಿ ಬರ್ತವೆ. ಆದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಅಂಗಡಿ ಇಟ್ಟಿರೋರು, ಟೈಲರ್ಗಳು, ಇವರನ್ನ ಯಾರು ಕೇಳ್ತಾರೆ? ಅಥವಾ ಈ ತರದ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಲೋನ್ ಕೊಡ್ತಾರೆ? ಇಂತಹ ಸಣ್ಣ, ಅತಿ ಸಣ್ಣ ಉದ್ಯಮಿಗಳನ್ನ ಮೇಲೆತ್ತೋದಿಕ್ಕೆ, ಅವರಿಗೆ ದುಡ್ಡು ಕೊಟ್ಟು ಅವ್ರು 4 ಜನಕ್ಕೆ ಕೆಲಸ ಕೊಡೋ ಹಾಗೆ ಮಾಡೋದಿಕ್ಕೆ ಇದೇ ಉದ್ದೇಶದಿಂದ ಸರ್ಕಾರ ಈ ಮುದ್ರಾ ಲೋನ್ ಸ್ಕೀಮ್ ಅನ್ನ ಶುರು ಮಾಡಿದೆ. ಹಾಗಾದ್ರೆ ಯಾರ್ಯಾರಿಗೆ, ಯಾವ ಯಾವ ಬಿಸ್ನೆಸ್ಗೆ ಈ ಲೋನ್ ಸಿಗುತ್ತೆ? ಇದು ತುಂಬಾ ಇಂಪಾರ್ಟೆಂಟ್. ಯಾರ್ಯಾರಿಗೆ ಸಿಗುತ್ತೆ? ಮುಖ್ಯವಾಗಿ ಇದು ನಾನ್ ಕಾರ್ಪೊರೇಟ್ ಅಂದ್ರೆ ದೊಡ್ಡ ಕಂಪನಿಗಳಿಗೆ ಅಲ್ಲ, ಮತ್ತು ನಾನ್ ಫಾರ್ಮ್ ಅಂದ್ರೆ ಡೈರೆಕ್ಟ್ ಆಗಿ ಕೃಷಿ ಮಾಡೋಕೆ, ಅಂದ್ರೆ ಹೊಲ ಉಳುಮೆ ಮಾಡೋದಿಕ್ಕೆ ಅಲ್ಲ. ಯಾರಿಗೆ ಸಿಗುತ್ತೆ ಹಾಗಿದ್ರೆ? ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಸಣ್ಣ ಅಂಗಡಿ ಇಟ್ಟಿರೋರು, ಟೀ ಅಂಗಡಿ, ಹಣ್ಣು ತರಕಾರಿ ಅಂಗಡಿ, ಬೇಕರಿ, ಹೋಟೆಲ್, ಕ್ಯಾಂಟೀನ್, ಈ ತರ. ಇನ್ನು ನೆಕ್ಸ್ಟ್ ಸೇವಾ ವಲಯ ಅಂದ್ರೆ ಸರ್ವಿಸ್ ಬಿಸ್ನೆಸ್, ಬ್ಯೂಟಿ ಪಾರ್ಲರು, ಟೈಲರಿಂಗ್ ಶಾಪು, ಮೊಬೈಲು ಟಿವಿ ರಿಪೇರಿ ಅಂಗಡಿ, ಜೆರಾಕ್ಸ್ ಶಾಪು, ಸೈಕಲ್ ರಿಪೇರಿ, ಈ ತರದ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಗೂ ಕೂಡ ಸಿಗುತ್ತೆ. ನೆಕ್ಸ್ಟ್ ಸಾರಿಗೆ ಅಥವಾ ಟ್ರಾನ್ಸ್ಪೋರ್ಟ್, ಆಟೋ ರಿಕ್ಷಾ, ಟ್ಯಾಕ್ಸಿ, ಗೂಡ್ಸ್ ಗಾಡಿ ತಗೊಳ್ಳೋದಕ್ಕೆ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ತಗೊಳ್ಳೋದಕ್ಕೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಸಣ್ಣ ಉತ್ಪಾದಕರು ಅಂದ್ರೆ ಸಣ್ಣ ಮ್ಯಾನುಫ್ಯಾಕ್ಚರರ್ಸು, ಹಪ್ಪಳ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಬೇಕರಿ ಐಟಮ್, ಬಟ್ಟೆ ಹೊಲಿಯೋದು, ಪೇಪರ್ ಬ್ಯಾಗ್ ಮಾಡೋದು, ಈ ತರಹದ ಸಣ್ಣ ಲೆವೆಲ್ನಲ್ಲಿ ಏನಾದರೂ ತಯಾರು ಮಾಡುವಂಥವ್ರು ಇರ್ತಾರಲ್ಲ, ಅವರಿಗೆ ಈ ಲೋನ್ ಸಿಗುತ್ತೆ. ಒಟ್ಟಿನಲ್ಲಿ ನೀವು ಯಾವುದೇ ಸಣ್ಣ ಬಿಸ್ನೆಸ್ ಮಾಡ್ತಿದ್ರು ಅಥವಾ ಹೊಸದಾಗಿ ಶುರು ಮಾಡಬೇಕು ಅನ್ಕೊಂಡಿದ್ರು, ನೀವು ಮುದ್ರಾ ಲೋನ್ಗೆ ಅರ್ಹರು. ಈಗ ನೀವು ಕೇಳ್ಬೋದು, ಇದೆಲ್ಲ ಸರಿ, ಇದರಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಅಂತ. ನೋಡಿ, ಈ ಮುದ್ರಾ ಲೋನ್ ನಲ್ಲಿ ಮೊದಲು ಇದರಲ್ಲಿ 10 ಲಕ್ಷದವರೆಗೆ ಮಾತ್ರ ಲಿಮಿಟ್ ಇತ್ತು. ಆದ್ರೆ ಸರ್ಕಾರ ಈಗ 2024-25 ಬಜೆಟ್ ನಲ್ಲಿ ಇದನ್ನ 20 ಲಕ್ಷಕ್ಕೆ ಏರಿಸಿದೆ. ಹೇಗಂದ್ರೆ ಇದಕ್ಕಾಗಿ ಅವರೀಗ 4 ಕೆಟಗರಿಗಳನ್ನ ಮಾಡಿದ್ದಾರೆ: ಶಿಶು, ಕಿಶೋರ್, ತರುಣ್ ಹಾಗೂ ತರುಣ್ ಪ್ಲಸ್ ಅಂತ ಹೇಳಿ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶಿಶು. ಇದು ಬಿಸ್ನೆಸ್ ಅನ್ನ ಹೊಸದಾಗಿ ಶುರು ಮಾಡುವಂತವರಿಗೆ. ಇದರಲ್ಲಿ ನಿಮಗೆ 50,000 ರೂಪಾಯಿವರೆಗೆ ಸಾಲ ಸಿಗುತ್ತೆ. ಇನ್ನು ಎರಡನೇದು ಇದರಲ್ಲಿ ಕಿಶೋರ್, ಆಲ್ರೆಡಿ ಬಿಸ್ನೆಸ್ ಶುರು ಮಾಡಿ ಅದನ್ನ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕು ಅನ್ನೋರಿಗೆ ಇದರಲ್ಲಿ ನಿಮಗೆ 50,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ಇನ್ನು ಮೂರನೇದು ತರುಣ್. ಇಲ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋರಿಗೆ ಇದರಲ್ಲಿ 5 ಲಕ್ಷ ರೂಪಾಯಿಯಿಂದ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ತರುಣ್ ಪ್ಲಸ್.
ಇದೇ ನೋಡಿ 2024-25ರಲ್ಲಿ ಹೊಸದಾಗಿ ಸೇರಿರುವಂಥದ್ದು. ನಿಮ್ಮ ಬಿಸ್ನೆಸ್ ಇನ್ನು ದೊಡ್ಡದಾಗಿ ಬೆಳೆದಿದೆ, ನಿಮಗೆ 10 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಬೇಕು, ದೊಡ್ಡ ಮಷೀನರಿ ತಗೋಬೇಕು ಅಥವಾ ಹೆಚ್ಚಿನ ಸ್ಟಾಕ್ ಇಡಬೇಕು ಅನ್ನೋರಿಗೆ ಇದರಲ್ಲಿ 10 ಲಕ್ಷದಿಂದ 20 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ಆದ್ರೆ 20 ಲಕ್ಷ ಸಾಲ ಆರಂಭದಲ್ಲೇ ನಿಮಗೆ ಸಿಗೋದಿಲ್ಲ. ಇದನ್ನ ಪಡೆಯೋದಕ್ಕೆ ಈ ಮೊದಲು ತರುಣ್ ವಿಭಾಗದ ಅಡಿಯಲ್ಲಿ ಸಾಲ ಪಡೆದು ಯಶಸ್ವಿಯಾಗಿ ನೀವು ಮರುಪಾವತಿ ಮಾಡಿರಬೇಕು. ಸೊ ಈ ಸ್ಕೀಮ್ನಲ್ಲಿ ಮೊದಲಿಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ 50,000ದಿಂದ ಹಿಡಿದು 10 ಲಕ್ಷದವರೆಗೆ ನೀವು ಮುದ್ರಾ ಲೋನ್ಗೆ ಅಪ್ಲೈ ಮಾಡಬಹುದು. ಈಗ ತುಂಬಾ ಜನಕ್ಕಿರುವಂತ ಡೌಟು, ಸರ್ ಮುದ್ರಾ ಲೋನ್ ತಗೊಂಡ್ರೆ ಸಬ್ಸಿಡಿ ಸಿಗುತ್ತಾ ಅಂತ. ಒಂದು ವಿಷಯವನ್ನ ಇಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಮುದ್ರಾ ಲೋನ್ ಅನ್ನೋದು ಒಂದು ಸಬ್ಸಿಡಿ ಸ್ಕೀಮ್ ಅಲ್ಲ, ಇದು ಒಂದು ಸಾಲ ಕೊಡುವಂತ ಸ್ಕೀಮ್. ಅಂದ್ರೆ ನೀವು ತಗೊಂಡಿರುವಂತ ಪೂರ್ತಿ ದುಡ್ಡನ್ನ ಅಸಲು ಮತ್ತೆ ಬಡ್ಡಿ ಸಮೇತ ನೀವು ವಾಪಸ್ ಕಟ್ಟಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತ ಡೈರೆಕ್ಟ್ ಸಬ್ಸಿಡಿ ಇರೋದಿಲ್ಲ. ಹಾಗಾದ್ರೆ ಇದರಿಂದ ಏನ್ ಲಾಭ ಅಂತ ಕೇಳ್ತೀರಾ? ಲಾಭ ಇದೆ, ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ ನೋಡಿ, ಅಡಮಾನ ಬೇಕಾಗಿಲ್ಲ. ಇದುವೇ ದೊಡ್ಡ ಸಬ್ಸಿಡಿ ಅಂತ ಅನ್ಕೊಳ್ಳಿ. ಲೋನ್ ಅಂದಾಗ ಬ್ಯಾಂಕ್ಗಳು ಹೇಗೆ ಕೊಲಾಟ್ರಲ್ ಕೇಳ್ತವೆ ಅಂತ ಲೋನ್ ಕೇಳಕ್ಕೆ ಹೋದವರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸ್ಕೀಮ್ ನಲ್ಲಿ ಅಡಮಾನ ಬೇಕಾಗಿಲ್ಲ ಅನ್ನೋದೇ ಇಲ್ಲಿ ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಬಡ್ಡಿ ದರ ಬೇರೆ ಪರ್ಸನಲ್ ಲೋನ್ಗಳಿಗೆ ಹೋಲಿಸಿದ್ರೆ ಇಲ್ಲಿ ತುಂಬಾ ಕಡಿಮೆ ಇರುತ್ತೆ. ಹಾಗೇನೆ ನಿಮ್ಮ ಬಿಸ್ನೆಸ್ಗೆ ಅಂತಾನೆ ಇಲ್ಲಿ ದುಡ್ಡು ಸಿಗುತ್ತೆ. ಸೊ ಇದು ಈ ಲೋನ್ ನಲ್ಲಿರುವಂತ ಪ್ಲಸ್ ಪಾಯಿಂಟ್. ಇನ್ನು ರಿಟರ್ನ್ ಕಟ್ಟೋದು ಹೇಗೆ ಅಂತ ಕೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಮುದ್ರಾ ಲೋನ್ ವಾಪಸ್ ಕಟ್ಟೋಕೆ 3 ವರ್ಷದಿಂದ 5 ವರ್ಷ ತನಕ ಟೈಮ್ ಕೊಡ್ತಾರೆ. ಕೆಲವೊಮ್ಮೆ 7 ವರ್ಷದವರೆಗೂ ಕೂಡ ವಿಸ್ತರಿಸಬಹುದು. ನೀವು ತಿಂಗಳು EMI ಅಂದ್ರೆ ಸಣ್ಣ ಕಂತುಗಳ ಲೆಕ್ಕದಲ್ಲಿ ಕಟ್ಟುತ್ತಾ ಹೋಗ್ಬೋದು. ನೀವು ಇವತ್ತು ಲೋನ್ ತಗೊಂಡ್ರೆ ನಾಳೆಯಿಂದಲೇ EMI ಶುರು ಆಗಲ್ಲ. ಬ್ಯಾಂಕ್ನವರು ನಿಮಗೆ ಒಂದು ಮಾರಟೋರಿಯಂ ಪೀರಿಯಡ್, ಬ್ಯಾಂಕ್ನವರು ನಿಮಗೆ ವಿರಾಮದ ಅವಧಿ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ನಿಮ್ಮ ಬಿಸ್ನೆಸ್ ಸೆಟ್ ಆಗೋಕೆ ಕೆಲವು ತಿಂಗಳು ಟೈಮ್ ಕೊಟ್ಟು ಆಮೇಲೆ EMI ಶುರು ಮಾಡ್ತಾರೆ. ಓಕೆ, ಈಗ ಮೇನ್ ಪಾಯಿಂಟ್ಗೆ ಬರೋಣ. ಯಾರ್ಯಾರು ಅರ್ಹರು, ಇದಕ್ಕಿರುವಂತ ಎಲಿಜಿಬಿಲಿಟಿ ಏನು? ಅದರಲ್ಲಿ ಮೊದಲನೇದು, ನೀವು ಭಾರತದ ಪ್ರಜೆಯಾಗಿರಬೇಕು, ನಿಮಗೆ 18 ವರ್ಷ ತುಂಬಿರಬೇಕು. ಎರಡನೇದು, ನಿಮ್ಮ ಬಿಸ್ನೆಸ್ ಮೇಲೆ ಹೇಳಿದಂತ ಕ್ಯಾಟಗರಿಯಲ್ಲಿ ಇರಬೇಕು. ಮೂರನೇದು, ಮುಖ್ಯವಾಗಿ ನೀವು ಯಾವುದೇ ಬ್ಯಾಂಕ್ನಲ್ಲಿ ಡಿಫಾಲ್ಟರ್ ಆಗಿರಬಾರ್ದು. ಅಂದ್ರೆ ಮುಂಚೆ ಎಲ್ಲಾದ್ರೂ ಲೋನ್ ತಗೊಂಡು ಕಟ್ಟದೆ ಓಡಿ ಹೋಗಿರಬಾರ್ದು. ಇವೆಲ್ಲವೂ ಕೂಡ ಈ ಲೋನ್ ಪಡೆಯೋದಕ್ಕಿರುವಂತ ಎಲಿಜಿಬಿಲಿಟಿ. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ರೆ ಈಗ ಸ್ಕ್ರೀನ್ ಮೇಲೆ ಅದರ ಲಿಸ್ಟ್ ಅನ್ನು ನೀವು ನೋಡಬಹುದು. ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದು ಕಡ್ಡಾಯ. ಎರಡನೇದಾಗಿ ಅಡ್ರೆಸ್ ಪ್ರೂಫ್, ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು, ವೋಟರ್ ID ಹೀಗೆ ಕೊಡಬೇಕಾಗುತ್ತೆ. ಮೂರನೇದು ಫೋಟೋಗಳು, ನಿಮ್ಮ 2 ರಿಂದ 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ. ಹಾಗೆಯೇ ಬಿಸ್ನೆಸ್ ದಾಖಲೆಗಳು ಬೇಕಾಗುತ್ತೆ. ಇನ್ನು ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಅಂಗಡಿ ಲೈಸೆನ್ಸು, GST ನಂಬರು ಅದಿದ್ರೆ ಅದು ಕೂಡ ಕೊಡಬೇಕಾಗುತ್ತೆ. ಹಾಗೆಯೇ ನೀವೇನಾದ್ರೂ ಹೊಸದಾಗಿ ಶುರು ಮಾಡ್ತಿದ್ರೆ ಇದು ತುಂಬಾ ಮುಖ್ಯ, ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್, ಗಾಬರಿ ಆಗಬೇಡಿ. ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಪ್ಲಾನ್, ಅಂದ್ರೆ ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವೊಂದು ಟೈಲರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಟೈಲರಿಂಗ್ ಮೆಷಿನ್ಗೆ ಎಷ್ಟು ಬೇಕು, ಒಂದು 20,000 ರೂಪಾಯಿ, ಬಾಡಿಗೆಗೆ ಎಷ್ಟು ಬೇಕು 10,000 ರೂಪಾಯಿ, ಇದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ತಿಂಗಳಿಗೆ ಎಷ್ಟು ಲಾಭ ತೆಗಿತೀರಾ ಇದನ್ನ ಒಂದು ಪೇಪರ್ ಮೇಲೆ ಬರೆದು ಕೊಡುವಂಥದ್ದು. ಶಿಶು ಲೋನ್ಗೆ ಇದು ಸಿಂಪಲ್ ಆಗಿದ್ರು ಕೂಡ ನಡೆಯುತ್ತೆ. ಆದ್ರೆ ತರುಣ್ ಅಥವಾ ತರುಣ್ ಪ್ಲಸ್ ಅಂತ ಹೇಳಿ ಬಂದಾಗ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಕಳೆದ 6 ತಿಂಗಳಿನ ಅಂದ್ರೆ ಲೇಟೆಸ್ಟ್ 6 ಮಂತಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ನೀವು ಕೊಡಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಕಿಶೋರ್ ಅಥವಾ ತರುಣ್ ಲೋನ್ಗಳಿಗೆ ನಿಮ್ಮ ಬಿಸ್ನೆಸ್ ನ ಕಳೆದ 1-2 ವರ್ಷದ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಕೇಳ್ತಾರೆ, ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಹಾಗಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಹಿಡ್ಕೊಂಡು ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ನೋಡಿ, ಬ್ಯಾಂಕ್ಗಳು, ನಿಮ್ಮ ಅಕೌಂಟ್ ಇರುವಂತ ಯಾವುದೇ ಬ್ಯಾಂಕು, SBI, ಕೆನರಾ ಬ್ಯಾಂಕು, HDFC, ICICI ಹೀಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಮುದ್ರಾ ಲೋನ್ ಬೇಕು ಅಂತ ಹೇಳಿ ನೀವು ಮ್ಯಾನೇಜರ್ ಹತ್ರ ಮಾತಾಡಬೇಕು. ನೆಕ್ಸ್ಟ್ NBFC ಅಥವಾ MFI, ಕೆಲವೊಂದು ಸಣ್ಣ ಫೈನಾನ್ಸ್ ಕಂಪನಿಗಳಲ್ಲೂ ಕೂಡ ಮುದ್ರಾ ಲೋನ್ ಸಿಗುತ್ತೆ, ನೀವು ಅದನ್ನು ಕೂಡ ಗಮನಿಸಬೇಕು. ನೆಕ್ಸ್ಟ್ ಆನ್ಲೈನ್, ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಮುದ್ರಾ ಲೋನ್ಗೆ ಅಪ್ಲೈ ಮಾಡಬಹುದು. ಉದ್ಯಮಿ ಮಿತ್ರ ಪೋರ್ಟಲ್ ಅಂತ ಹೇಳಿದೆ, ಆ ಸರ್ಕಾರಿ ವೆಬ್ಸೈಟ್ಗೆ ಹೋಗಿ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಮುದ್ರಾ ಲೋನ್ ಅನ್ನೋದು ಸಣ್ಣ ಬಿಸ್ನೆಸ್ ಕನಸು ಕಾಣೋರಿಗೆ ಒಂದು ದೊಡ್ಡ ವರದಾನ. ಅಡಮಾನ ಇಲ್ಲದೆ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಈಗ 50,000ದಿಂದ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗುತ್ತೆ. ನೀವು ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 1-2 ವರ್ಷಗಳು ನಡೆಸಿದ ನಂತರ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಬಂದಾಗ ಮತ್ತೆ ನಿಮಗೆ ಸಾಲ ಬೇಕು ಅಂತ ಹೇಳಿದಾಗ 20 ಲಕ್ಷದವರೆಗೂ ಕೂಡ ಸಾಲ ಸಿಗುತ್ತೆ. ನಿಮ್ಮಲ್ಲೂ ಬಿಸ್ನೆಸ್ ಮಾಡುವಂತ ಐಡಿಯಾ ಇದ್ರೆ ಲೇಟ್ ಮಾಡಬೇಡಿ, ಈಗಲೇ ಒಂದೊಳ್ಳೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಭೇಟಿ ಕೊಡಿ. ಈಗಾಗಲೇ ಬಹಳಷ್ಟು ಜನ ಮುದ್ರಾ ಲೋನ್ ಅನ್ನ ಪಡ್ಕೊಂಡು ತಮ್ಮ ಬಿಸ್ನೆಸ್ ಕನಸನ್ನ ನನಸು ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಬಿಸ್ನೆಸ್ ಕನಸನ್ನ
ಕನಸುಗಳನ್ನು ಈ ರೀತಿಯಾಗಿ ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಹಾಗೆಯೇ ಬಿಸ್ನೆಸ್ ಮಾಡಬೇಕು ಆದರೆ ಬಂಡವಾಳದ ಕೊರತೆ ಇದೆ ಅಂತ ಹೇಳುವಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಸ್ ವಾಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.